ಬೇಡ ಪ್ರತಿಕ್ರಿಯೆ ಇರಲಿ ಪ್ರತಿಸ್ಪಂದನೆ. ಇದು ನನಗೆ ತುಂಬ ತುಂಬ ಪ್ರಿಯವಾದಂತಹ ವಿಷಯ. ಯಾಕೆಂದರೆ ಸ್ನೇಹಿತರೆ, ಇದೊಂದು ವಿಷಯ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರಲ್ಲ. ಓಕೆ, ಅಷ್ಟೇ ಅಲ್ಲ, ಇನ್ನೊಂದು ಉದಾಹರಣೆ ಕೊಡ್ತೀನಿ. ಪರಪ್ನಗ್ರಹಾರ 50% ಖಾಲಿ ಆಗುತ್ತೆ. ಸೀರಿಯಸ್ಲಿ. ಯಾಕೆಂದರೆ ನನಗೆ ಗೊತ್ತಾಗಿರೋ ಪ್ರಕಾರ ದುಡುಕ್ಬಿಟ್ಟು ಕೋಪದಿಂದ ಮುಂಗೋಪದಿಂದ ಅನೇಕರು ಅಲ್ಲಿಗೆ ಹೋಗಿ ಸೇರಾರೆ. ಇದೊಂದು ಅರ್ಥ ಮಾಡ್ಕೊಂಬಿಟ್ಟು ತಕ್ಷಣ ರಿಯಾಕ್ಟ್ ಮಾಡ್ದಲೇನೆ ನೀವು ರೆಸ್ಪಾಂಡ್ ಮಾಡೋದಕ್ಕೆ ಶುರು ಮಾಡಿದ್ರೆ ಡೆಫಿನೆಟ್ ಆಗಿ ನೀವು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತೀರಾ. ಹಾಗಾಗಿ ದಿಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇದಕ್ಕೆ ನಾನು ಹರಿಪ್ರಸಾದ್ ಅವ್ರನ್ನ ಈ ವಿಚಾರದ ಬಗ್ಗೆ ಮಾಡರೇಟ್ ಮಾಡೋದಕ್ಕೆ ಹೇಳ್ತೇನೆ. ಎಸ್, ಹರಿಪ್ರಸಾದ್ ಯಾರ ಹೆಸರು ಹೇಳ್ತಾರೆ ಅವ್ರು ಮಾತ್ರ ಮೈಕ್ ಆನ್ ಮಾಡ್ಕೊಂಡು ಮಾತಾಡಬೇಕು, ಉಳಿದವ್ರು ಮೈಕ್ ಆನ್ ಮಾಡ್ಕೋಬಾರ್ದು. ಓಕೆ, ಎಸ್ ಹರಿಪ್ರಸಾದ್. ಎಲ್ಲರಿಗೂ ನಮಸ್ಕಾರ. ಜಯಪ್ರಕಾಶ್ ನಾಗತಿ ಹೇಳಿ ಸರ್ ಅವರು ಈ ವಿಷಯದ ಕುರಿತು ಬಹಳ ಸೊಗಸಾಗಿ ಹೇಳಿದರು. ಬೇಡ ಪ್ರತಿಕ್ರಿಯೆ ಇರಲಿ ಪ್ರತಿಸ್ಪಂದನೆ ಅಂತಕ್ಕಂಥದ್ದು. ಈ ಪ್ರತಿಕ್ರಿಯೆ ಮತ್ತು ಪ್ರತಿಸ್ಪಂದನೆ ಅನ್ನೋದ್ರ ಬಗ್ಗೆ ಜಸ್ಟ್ ಒಂದು ಥಿಂಕ್ ಆಫ್ ಲೈನ್ ಒಂದು ವ್ಯತ್ಯಾಸ ಇದೆ ಅಷ್ಟೇ. ಏನಂತಂದರೆ ಯೋಚನೆ, ಪ್ರತಿಕ್ರಿಯೆ ಅಂತಂದರೆ ಯೋಚನೆ ಮಾಡದೆ ಮಾತಾಡ್ತಿರುವಂಥದ್ದು. ಪ್ರತಿಸ್ಪಂದನೆ ಅಂದರೆ ಒಂದು ಕ್ಷಣ ಯೋಚನೆ ಮಾಡಿ ಏನಕ್ಕೆ ಮಾತಾಡ್ತಿದ್ದೀವಪ್ಪ ಅಂತಕ್ಕಂಥ ಯೋಚನೆ ಮಾಡಿ ಮಾತಾಡುವಂಥದ್ದು. ಆ ಯೋಚನೆ ಅಂತಕ್ಕಂಥದ್ದು ಮನುಷ್ಯನ ಎಲ್ಲಿಗೋ ತಗೊಂಡೋಗ್ತೈತೆ. ನನಗನ್ನಿಸಿದ ಮಟ್ಟಿಗೆ ಪ್ರತಿಕ್ರಿಯೆ ಮಾಡಿದಾಗ ಮನುಷ್ಯ ನೆಗೆಟಿವ್ ಇದಾಗುತ್ತೆ. ಪ್ರತಿಸ್ಪಂದನೆ ಮನುಷ್ಯ ಪಾಸಿಟಿವ್ ಇರ್ತಾನೆ ಅಂತಕ್ಕಂಥ. ಮನುಷ್ಯನ ತಾಳ್ಮೆ, ಸಹನೆ ಎಲ್ಲವೂ ಸಹ ಈ ಒಂದು ಪ್ರತಿಸ್ಪಂದನೆ ಏನು ರೆಸ್ಪಾನ್ಸಿಬಲ್ ಅಂತ, ರಿಯಾಕ್ಟ್ ಅಂಡ್ ರೆಸ್ಪಾನ್ಸಿಬಲ್ ಅಂತ ಕರಿತೀವಿ. ಹಾಗೆ ಆ ಒಂದು ನಾಯಕತ್ವದಲ್ಲಿರುವಂಥದ್ದು, ಸಂವಹನದಲ್ಲಿ ಈ ಒಂದು ಪ್ರತಿಸ್ಪಂದನೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ವಿಷಯ. ಎಲ್ಲರೂ ಸಹ ಕಲಿಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಈ ವಿಷಯವನ್ನು ಕುರಿತು ನಮ್ಮ ಆನ್ಲೈನ್ ಅಭ್ಯರ್ಥಿಗಳು ಯಾರ್ಯಾರು ಏನು ಮಾತಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕಲಿಕಾ ಅಭ್ಯರ್ಥಿಯಾಗಿರುವಂಥ ನೇತ್ರಾವತಿ ಮೇಡಮ್ ಅವರು ಏನು ಮಾತಾಡ್ತಾರೆ ಅಂತ ನೋಡ್ತಾ ಹೋಗೋಣ. ನೇತ್ರಾವತಿ ಮೇಡಮ್ ಅವರ ನಮಸ್ಕಾರ. ನಮಸ್ತೆ ಸರ್. ಇವತ್ತಿನ ವಿಷಯ ಬೇಡ ಪ್ರತಿಕ್ರಿಯೆ ಇರಲಿ ಪ್ರತಿಸ್ಪಂದನೆ ಅಂತ ಹೇಳಿ. ಈಗ ಪ್ರತಿಕ್ರಿಯೆ ಎಂದರಂದ್ರ ಯೋಚನೆ ಇಲ್ಲದೆ ಭಾವ ಉದ್ರೇಕದಿಂದ ಹೊರಬರುವ ಪದ ಇರ್ತದಲ್ರಿ. ಅದು ಕೋಪ ಬಂದಾಗ ಮತ್ತು ಕೋಪದಿಂದಲ್ ಮಾತಾಡ್ದಕ್ರ ಮನುಷ್ಯನ ಮುಖದ ಭಾವನೆನೆ ಚೇಂಜ್ ಆಗಿಬಿಟ್ಟಿರ್ತದ. ಅದು ಕಠೋರವಾಗಿದ್ರು ಸ್ವಲ್ಪ ನೋವಾಗ್ತದ. ಆದ ಮತ್ತ ಏನಾಗ್ತದ ಅಂದ್ರ ಅದು ಮತ್ತ ನಮಗ ಸಮಾಧಾನ ಸ್ವಲ್ಪ ಕೊಟ್ಟಂಗ ಆಗ್ತದ, ಕೋಪದಿಂದ ಏನೋ ಹೊರಗೆ ಹಾಕದೇವ್ ಅಂತೇಳಿ. ಆದ್ರ ಪ್ರತಿಸ್ಪಂದನೆ ಅಂದ್ರ ಈಗ ಎದುರಾದ ಪರಿಸ್ಥಿತಿಯನ್ನು ಹ್ಯಾಂಗೆ ಇರಲಕ್ಕ ಅರ್ಥ ಮಾಡ್ಕೊಂಡು ಮನಸ್ಸಿಗೆ ಸಮಯ ತಗೊಂಡು ಉತ್ತರ ನೀಡ್ತೀವಲ್ಲ, ಅದು ಬಹಳ ಸಮಂಜಸ ಇರ್ತೈತಿ. ಇವತ್ತಿನ ನಾವು ಸಮಾಜದಲ್ಲಿ ನೋಡ್ಬೋದು. ಯಾಕಂದ್ರೆ ದಂಪತಿಗಳ ನಡುವೆ ಡಿವೋರ್ಸ್ ಕೇಸ್ ಬಹಳ ಆಗ್ತಾ ಇರ್ತಾವೆ. ಯಾಕಂದ್ರೆ ಗಂಡ ಹೆಂಡತಿ ನಡುವೆ ಏನಿರ್ತದ, ಪ್ರತಿಕ್ರಿಯೆ ಕೊಟ್ಟು ಬರೇ ಮಾತುಗಳ ಕೆಲವೊಂದು ಇದ್ರದಿಂದನೇ ಕೆಲವೊಂದು ತೊಂದರೆಗಳು ಆಗ್ತಾ ಇರ್ತಿರ್ತಾವೆ. ಏನು ಅಲ್ಲಿ ಮ್ಯಾಟ್ರೇ ಇರುವುದಿಲ್ಲ. ಬರೀ ಇವ್ರೊಂದ್ ಮಾತಾಡಿದ್ರು ಅವ್ರೊಂದ್ ಮಾತಾಡಿದ್ರು ಏನೋ ಒಂದ್ ಮಾತಾಡಿ ಇವತ್ತಿನ ದಿವಸ ಡಿವೋರ್ಸ್ ಸಾಕಷ್ಟು ನಾವು ಸಮಾಜದಲ್ಲಿ ನೋಡ್ತಾ ಇರ್ತೀವಿ. ಇದೇ ಬೇಡ ಪ್ರತಿಕ್ರಿಯೆ ಇರಲಿ ಪ್ರತಿಸ್ಪಂದನೆ ಅಂತ ಹೇಳಿ ಅನ್ವಯ ಆಗ್ತದ ಅಂತ ಹೇಳ್ತೀನಿ. ಧನ್ಯವಾದಗಳು ಸರ್ ಅವಕಾಶ. ಬಹಳ ಸೊಗಸಾಗಿ ವರ್ಣಿಸಿದ್ರು ನೇತ್ರಾವತಿ ಮೇಡಮ್. ಸಮಾಜಮುಖಿ ಅಂತಕ್ಕಂಥದ್ದು ಇದು ವಿಷಯ. ಪ್ರತಿಕ್ರಿಯೆ ಅಂತ ಯೋಚನೆನೇ ಇಲ್ಲ ಈಗಿನ ದಂಪತಿಗಳಿಗಾಗಲಿ, ಈಗಿನ ಸೊಸೈಟಿಯಲ್ಲಿರುವಂಥ ಮಕ್ಕಳಿಗಾಗಲಿ, ಅಥವಾ ಈಗಿನ ಜನ್ರೇಷನ್ಗೆ ಆ ಪ್ರತಿಕ್ರಿಯೆಕ್ಕಿಂತ ಪ್ರತಿಸ್ಪಂದನೆ ಯಾಕೆ ಆಗ್ತಾ ಇದ್ದಾರೆ, ಏನಂತ, ಏಕೆ ಈ ಮಾತಾಡಬೇಕು ಅನ್ನೋದಂತ ಸ್ವಲ್ಪ ತಾಳ್ಮೆಯಿಂದ ದಂಪತಿಗಳು ಮಾತಾಡಿದ್ದಾಗಲೇ, ಸ್ಪಂದನೆ ಮಾಡಿದ್ದಾಗಲೇ ಒಂದು ಸಮಾಜ, ದಂಪತಿಗಳು ಸುಖವಾಗಿ ಬಾಳ್ತಾರೆ ಅನ್ನೋ ರೀತಿಯಲ್ಲಿ ಬಹಳ ಸೊಗಸಾಗಿ ಹೇಳಿದರು. ಇದೇ ವಿಷಯನ ಕುರಿತು ತಿಪ್ಪೇಸ್ವಾಮಿ ಸರ್ ಏನು ಮಾತಾಡ್ತಾರೆ ಅಂತ ನೋಡ್ತಾ ಹೋಗೋಣ. ತಿಪ್ಪೇಸ್ವಾಮಿ ಸರ್ ಸರಿ. ಹರಿಪ್ರಸಾದ್, ನಮಸ್ಕಾರ ಹರಿಪ್ರಸಾದ್. ಇವತ್ತು ಸರ್ ಒಳ್ಳೆ ಸರ್ ಟಾಪಿಕ್ ಕೊಟ್ಟಿದ್ರೆ, ಬೇಡ ಪ್ರತಿಕ್ರಿಯೆ ಇರಲಿ ಪ್ರತಿಸ್ಪಂದನೆ. ಇದು ಎಲ್ಲರಿಗೂ ಎಲ್ಲ ಚಿಕ್ಕ ಮಕ್ಕಳಿಂದ ದೊಡ್ಡ ವಯಸ್ಸಾಕಾರವ್ರಿಗೂ ಅನುಮೋದನೆ ಆಗ್ತದೆ. ಇದ್ರ ಒಂದು ಇನ್ಸಿಡೆಂಟ್, ಮನುಷ್ಯನು ಹೀರೋ ಇಂದ ಝೀರೋ ಆಗಕ್ಕೆ ಎಕ್ಸ್ಪ್ಲೈನ್ ಮಾಡಿದ್ರ, ಹೀರೋ ಅನ್ನೋದ ಒಂದು ವರ್ಡ್ನ ಎಕ್ಸ್ಪ್ಲೈನ್ ಮಾಡಿದ್ರ, ಅಂದ್ರೆ ಎಚ್ ಅಂದ್ರೆ ಹ್ಯಾಪನಿಂಗ್ ಆಗ್ತದೆ, ಎಕ್ಸ್ಪೀರಿಯನ್ಸ್. ಆರ್ ಅಂದ್ರೆ ರಿಯಾಕ್ಷನ್, ರೆಸ್ಪಾನ್ಸ್, ಅಕ್ಕರೆನ್ಸ್. ಸೊ ಇದರಲ್ಲಿ ನಮಗೆ ಕಂಟ್ರೋಲ್ ಇರೋದು ಒಂದೇ ವರ್ಡು, ಆರ್. ಇಂಗ್ಲಿಷಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡಿದ್ರೆ ರಿಯಾಕ್ಷನ್ ಅಥವಾ ರೆಸ್ಪಾನ್ಸ್. ನೀವು ರೆಸ್ಪಾನ್ಸ್ ಮಾಡಿದ್ರ ನೀವು ಹೀರೋ ಆಗ್ತೀರಾ, ರಿಯಾಕ್ಟ್ ಮಾಡಿದ್ರೆ ನೀವು ಝೀರೋ ಆಗ್ತೀರಾ. ಸೊ ಇದು ನನಗೆ ನೆನಪು ಬಂತು ಎಲ್ಲೋ ಕೇಳಿದ್ದು. ಮತ್ತೆ ಇದು ತುಂಬಾ ಈ ಬೇಡ ಪ್ರತಿಕ್ರಿಯೆ ಪ್ರತಿಸ್ಪಂದನೆ ಅನ್ನೋದು ತುಂಬಾ ಅಗತ್ಯ. ಇದನ್ನ ಎಲ್ಲಾ ಕಾಲದಲ್ಲೂ ಎಲ್ಲಾ ಟೈಮಲ್ಲೂ ನಾವು ರಿಯಾಕ್ಟ್ ಮಾಡೋ ಬದಲು ಪ್ರತಿಸ್ಪಂದನೆ ಮಾಡೋದು ಒಳ್ಳೆಯದು. ಅದರಿಂದ ನಮ್ಮ ಸುತ್ತಮುತ್ತ ವಾತಾವರಣ, ನಮ್ಮ ಕುಟುಂಬ, ಫ್ಯಾಮಿಲಿ ಎಲ್ಲರಿಗೂ ಒಳ್ಳೇದಾಗ್ತದೆ, ನಮ್ಮ ಹೆಲ್ತ್ಗೂ ಒಳ್ಳೇದಾಗ್ತದೆ ಅಂತ ನಾನು ಒಂದು ಸಣ್ಣ ಇದ್ರ ಬಗ್ಗೆ ಮಾತಾಡಿದ್ದೀನಿ. ಥ್ಯಾಂಕ್ ಯು.
ನಮಸ್ಕಾರ ಸರ್, ಬಹಳ ಇದು ನನ್ನ ಸೊಗಸಾಗಿ ಹೇಳಿದ್ರಿ. ಅನಿಸಿಕೆ. ಓಕೆ, ಹೀರೋ ಇಂದ ಜೀರೋ ತನಕ ಅಂತ ಹೇಳಿದಾಗೆ ನಾವು ಹೀರೋ ಆಗಬೇಕಾದ್ರೆ ಪ್ರತಿಸ್ಪಂದನೆ ಮಾಡಬೇಕು, ಜೀರೋ ರೀತಿಯಲ್ಲಿ ಇರಬೇಕಾದ್ರೆ ಪ್ರತಿಕ್ರಿಯೆ ಮಾಡಬೇಕು ಅಂತ ನಮ್ಮನ್ನ ಇಳಿಕೆ ತಗೊಂಬರುತ್ತೆ ಅಂತಕ್ಕಂಥದ್ದನ್ನು ಬಹಳ ಸೊಗಸಾಗಿ ಹೇಳಿದಿರಿ. ಇದೇ ವಿಷಯನ ಕುರಿತು ವಿಕಾಸ್ ಸರ್ ಏನು ಹೇಳ್ತಾರೆ ಅಂತ ನೋಡ್ತಾ ಹೋಗೋಣ. ವಿಕಾಸ್ ಸರ್, ನಮಸ್ಕಾರ. ನಮಸ್ಕಾರಗಳು ಸರ್. ಇವತ್ತಿನ ಚರ್ಚಾ ವಿಷಯ ಬೇಡ ಪ್ರತಿಕ್ರಿಯೆ ಇರಲಿ ಪ್ರತಿಸ್ಪಂದನೆ. ಇದು ನಾವು ನಿಮ್ಮ ಹತ್ರ ನೀವೇ ಕೇಳೋ ವಿಚಾರದಲ್ಲಿ ಜಾಸ್ತಿ ಪ್ರತಿಕ್ರಿಯೆ ಕೊಡ್ದಂಗಿದ್ರೆ ಒಳ್ಳೇದು ಅನ್ಸುತ್ತೆ. ಇಲ್ಲ ಅಂದ್ರೆ ನಾವು ಮಾತಾಡ್ತಾನೆ ನಿಮ್ಮ ಹತ್ರ ಜಗಳಕ್ಕೆ ಬೀಳ್ಬೇಕಾಗುತ್ತೆ. ಸಾರ್ ಹೇಳ್ತಾ ಇದ್ರು ಜಾಸ್ತಿ ಮಾತಾಡಿ ಪ್ರತಿಕ್ರಿಯೆ ಜಾಸ್ತಿ ಮಾಡಿದ್ರೆ ಜೈಲಿಗೆ ಹೋಗ್ಬೇಕಾಗುತ್ತೆ ಅಂತ. ಆತರ ಆಗದೆ ಇರ್ಲಿ ಅಂತೇಳಿ ಇದು ವಿಚಾರದಲ್ಲಿ ಬೇಡ ಪ್ರತಿಕ್ರಿಯೆನೇ ಮೊದಲನೇದಾಗಿ ಚರ್ಚಾ ವಿಷಯನೇ ಅಲ್ಲ ಅನ್ಸುತ್ತೆ. ಚರ್ಚೆ ಮಾಡೋ ಅಗತ್ಯನೇ ಇಲ್ಲ ಅನ್ಸುತ್ತೆ ನಾವು. ಯಾಕೆಂದ್ರೆ ಸಂದರ್ಭಕ್ಕೆ ತಕ್ಕಂತೆ ಮಾತಾಡ್ಬೇಕಾಗುತ್ತೆ. ಆ ಸಂದರ್ಭ ಏನಾದ್ರು ಪ್ರತಿಕ್ರಿಯೆ ಕೊಡ್ಬೇಕು ಅಂದ್ರೆ ಆ ಸಂದರ್ಭಕ್ಕೆ ಏನಾದ್ರು ವಿಚಾರವಾಗಿ ಸ್ಪಂದನೆ ಮಾಡಿ ಅದನ್ನ ಚರ್ಚೆನಲ್ಲಿ ನಾವು ವಿಚಾರ ತಿಳಿಸಿದ್ರೆ ಓಕೆ. ಇಲ್ಲ ಅಂದ್ರೆ ಇದು ನಕಾರಾತ್ಮಕವಾಗಿ ವಿಷಯ ಅಂತಲೇ ತಿಳ್ಕೊಬಹುದು. ನಾವು ಆ ವಿಚಾರದನ್ನ ಪ್ರತಿಸ್ಪಂದನೆ ಅನ್ನೋದನ್ನ ಯೋಚನೆ ಮಾಡಿ ಆ ಚರ್ಚಾ ವಿಷಯದಲ್ಲಿ ನಾವು ಮಾತಾಡಿ ಹೇಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಧನ್ಯವಾದಗಳು ಸರ್. ಬಹಳ ಸೊಗಸಾಗಿ ಹೇಳಿದೆ ಸರ್ ವಿಕಾಸ್ ಸರ್. ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತಕ್ಕಂಥ ಹೇಳಿದ ಹಾಗೆ ಮಾತು ಅಂತಕ್ಕಂಥದ್ದು ಕಲಿಯಬೇಕು. ಅದರ ಜೊತೆಗೆ ಸ್ಪಂದನೆ ಅಂತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಪ್ರಾಮುಖ್ಯತೆ ವಹಿಸುತ್ತೆ ಅಂತಕ್ಕಂಥದ್ದನ್ನು ಕುರಿತು ಬಹಳ ಸೊಗಸಾಗಿ ಹೇಳಿದಿರಿ. ಇದೇ ವಿಷಯನ ಕುರಿತು ನಮ್ಮ ವೀರ ಹನುಮಪ್ಪ ಸರ್ ಏನು ಹೇಳ್ತಾರೆ ಅಂತ ನೋಡೋಣ. ನಮಸ್ಕಾರ ಸರ್. ಅನ್ಮ್ಯೂಟ್ ಸರ್, ಅನ್ಮ್ಯೂಟ್ ಮಾಡಿ. ಕ್ರಿಯೆ ಇರಲಿ ಪ್ರತಿಸ್ಪಂದನೆ. ಸರ್, ನಾವು ಯಾರೇ ಆಗ್ಲಿ ಎಲ್ಲರೂ ಸಹ ಕೆಲವೊಂದು ಎಲ್ಲಾ ವಿಚಾರದಲ್ಲೂ ನಾವು ತಿಳಿದಿರೋದಿಲ್ಲ. ಕೆಲವೊಂದು ವಿಚಾರ ಗೊತ್ತಿರುತ್ತೆ, ಕೆಲವೊಂದು ವಿಚಾರ ಗೊತ್ತಿರೋದಿಲ್ಲ. ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ತಾ ಇರ್ತೀವಿ. ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಮ್ಗೆ ಪರ್ಫೆಕ್ಟ್ ಆಗುತ್ತೆ. ಕೆಲವ್ರಿಗೆ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ, ಮಾತಾಡ್ತಿರ್ತಾರೆ, ಏನಾದ್ರು ಮಾಡ್ತಿರ್ತಾರೆ. ಅವ್ರಿಗೆ ನಾವು ಪ್ರತಿಕ್ರಿಯೆ ಮಾಡಬಾರ್ದು. ಅವ್ರಿಗೆ ಪ್ರತಿಸ್ಪಂದನೆ ಮಾಡ್ಬೇಕು. ಅವರೊಂದಿಗೆ ಪ್ರತಿಸ್ಪಂದನೆ ಮಾಡೋದ್ರಿಗೆ ಅವ್ರಿಗೆ ಮನದಟ್ಟಾಗುತ್ತೆ. ಅವ್ರಿಗೆ ಮುಂದೆ ಏನು ಅಂತ ಬಿಟ್ಟು ಅವ್ರಿಗೆ ಮನದಟ್ಟಾಗಿ ನಮಗೂ ಮತ್ತೆ ಅವ್ರಿಗೂ ಒಂದು ಅವಿನಾಭಾವ ಸಂಬಂಧನೂ ಏರ್ಪಡುತ್ತೆ. ನಾವು ಪ್ರತಿಕ್ರಿಯೆ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ನಮ್ಮ ಒಂದು ಫ್ರೆಂಡ್ಶಿಪ್ ಆಗ್ಲಿ, ನಮ್ಮ ಸ್ನೇಹಿತ, ನಮ್ಮ ಒಂದು ತಾಳ್ಮೆನೂ ಫ್ರೆಂಡ್ಶಿಪ್ ಅನ್ನು ಸಹ ಹಾಳಾಗೋಗುತ್ತೆ. ಹಂಗಾಗಿ ನಾವು ಕರುಣೆಯಿಂದ, ಸಹನೆ, ತಾಳ್ಮೆಯಿಂದ ಇದ್ದಾಗ ನಾವು ಸರಿಯಾದ ಪ್ರತಿಸ್ಪಂದನೆ ಕೊಟ್ಟಾಗ ಅವರು ನಮ್ಮಂತೆ ಒಂದು ಸಂವಹನ ಏರ್ಪಡುತ್ತೆ. ಮತ್ತೆ ಅವ್ರಿಗೂ ನಾಲೆಡ್ಜ್ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತೆ ಪ್ರತಿಕ್ರಿಯೆ ಕೊಡೋದ್ರಿಂದ ಅವ್ರಿಗೆ ಒಂದು ಮಾನಸಿಕವಾಗಿ ಒಂದು ಅಡೆತಡೆ ಉಂಟಾಗಿ ನಮ್ಮೇಲೆ ದ್ವೇಷ ಭಾವನೆ ಬರುತ್ತೆ ಅವ್ರಿಗೆ. ಹಂಗಾಗಿ ನಾವು ಪ್ರತಿಕ್ರಿಯೆ ಮಾಡೋದ್ ಬದಲು ಪ್ರತಿಸ್ಪಂದನೆ ಮಾಡೋದ್ರಿಂದ ನಮ್ಮ ಎದುರು ವ್ಯಕ್ತಿಯನ್ನು ನಮ್ಮಂತೆ ನಮಗೂ ಅವ್ರಿಗೂ ಒಂದು ಫ್ರೆಂಡ್ಶಿಪ್ ಚೆನ್ನಾಗಿ ಉತ್ತಮವಾಗಿ ಬೆಳೆಯುತ್ತೆ ಅಂತ ಅಂದ್ಬಿಟ್ಟು ಈ ಮೂಲಕ ಒಂದೆರಡು ಮಾತು ಮಾತಾಡಿ ನಮ್ಮ ಥ್ಯಾಂಕ್ ಯು. ವಂದನೆ. ಬಹಳ ಸೊಗಸಾಗಿ ಹೇಳಿದ್ರಿ ಸರ್. ಪ್ರತಿಸ್ಪಂದನೆ ಅಂತಕ್ಕಂಥದ್ದು ಇದೆಯಲ್ಲ, ಅದು ಅನುಭವಪೂರ್ವಕವಾಗಿ ಬರುವಂಥದ್ದು. ಅನುಭವಪೂರ್ವಕವಾಗಿರುವಂಥ ಚಿಕ್ಕ ಮಕ್ಕಳು ಮಾತಾಡಿದಂಥ ಸಂದರ್ಭದ ಪ್ರತಿಕ್ರಿಯೆ ಸರಿ. ನಾವು ಅವರು ಪ್ರತಿಕ್ರಿಯಿಸೋ ಸಂದರ್ಭದಲ್ಲಿ ನಾವು ಪ್ರತಿಕ್ರಿಯಿಸಬಾರದು, ಪ್ರತಿಸ್ಪಂದನೆ ಮಾಡಬೇಕು ಅಂತಕ್ಕಂಥದ್ದನ್ನು ಬಹಳ ಸೊಗಸಾಗಿ ಹೇಳಿದ್ರಿ. ಬಹಳ ಖುಷಿ ಆಯಿತು. ಇದೇ ವಿಷಯನ ಕುರಿತು ಶರಣಬಸಪ್ಪ ಸರ್ ಏನು ಹೇಳ್ತಾರೆ ಅಂತ ನೋಡ್ತಾ ಹೋಗೋಣ. ಶರಣಬಸಪ್ಪ ಸರ್, ನಮಸ್ಕಾರ. ನಮಸ್ಕಾರ. ಬೇಡ ಪ್ರತಿಕ್ರಿಯೆ ಇರಲಿ ಪ್ರತಿಸ್ಪಂದನೆ. ಸರ್, ಯಾವಾಗಲೂ ಮುಂಗೋಪಕ್ಕೆ ತುತ್ತಾಗಬಾರ್ದು. ಚರ್ಚೆಗೆ ಯಾವುದೇ ವಿಷಯ ಆಗಲಿ ಪ್ರತಿಕ್ರಿಯಿಸಬಾರದು. ಆಮೇಲೆ ಆಲೋಚಿಸಿ ಪ್ರತಿಸ್ಪಂದಿಸುವ ವಿಧಾನವನ್ನು ನಮ್ಮ ಬದುಕಿಗೆ ಅಳವಡಿಸಿಕೊಳ್ಳಬೇಕು. ನಮ್ಮ ಬದುಕಿಗೆ ಬದಲಾಯಿಸಲು ಆ ತರಕ್ಕೆ ಮಾಡಿದರೆ, ಪ್ರತಿಕ್ರಿಯೆ ನೀಡಿದರೆ ಕೆಲವರಿಗೆ ಕೆಲವೊಂದ್ಸಲ ಏನೇ ಒಂದು ಪ್ರತಿಕ್ರಿಯೆ ಕೊಟ್ಟು ಸಿಟ್ಟು ಬರುತ್ತೆ ಸರ್. ಸಿಟ್ಟು ಬಂದ್ರೆ ಉದ್ರೇಕವಾಗಿ ಮಾತಾಡೋದು, ಏನಾದ್ರು ಮಾತುಗಳನ್ನು ಆಡುತ್ತಾರೆ, ಏನಾದ್ರು ಪ್ರತಿಕ್ರಿಯೆ ಎನ್ನುವುದು, ಶೀಘ್ರದ ನಿರ್ಧಾರ ರೂಪಿಸಿಕೊಂಡು ಕಾರ್ಯಕ್ಕಿಳಿಯೋದು ಸುಲಭದ. ಏಕೆಂದರೆ ಅವು ಯೋಚನೆಯಿಂದ ಕೂಡಿದಾಗಿರುವುದಿಲ್ಲ ಸರ್. ಆದರೆ ಪ್ರತಿಸ್ಪಂದಿಸುವಾಗ ಪ್ರತಿ ಪದ ಯೋಚಿಸಿ ಹೇಳುತ್ತೇವೆ ಸರ್. ಈ ತರ ಮಾತಾಡೋದ್ರಿಂದ ನಾವು ಯಾವುದೇ ತರ ಸಿಟ್ಟು ಆಗಬಾರ್ದು ಸರ್. ಆ ತರ ಎದುರು ತಿಳಿಸಿ ಹೇಳುವುದರ ಮೂಲಕ ಒಂದು ಪ್ರತಿಸ್ಪಂದನೆ ಮೂಲಕ ಹೇಳಿದಂತ ನಾನು ಅನ್ಸುತ್ತೇನೆ. ಓಕೆ ಸರ್, ಬಹಳ ಸೊಗಸಾಗಿ ಹೇಳಿದ್ರಿ ಶರಣಬಸಪ್ಪ ಅವರು. ಕೋಪದೆಲ್ಲ ಕೊಯ್ದು ಮೂಗು ಮತ್ತೆ ಬಂದಿದೆ ಅಂತಕ್ಕಂಥದ್ದನ್ನು ಕೋಪದಲ್ಲೇ ಏನೊಂದು ಕಾರ್ಯ ಮಾಡಿಬಿಡ್ತೀವಿ, ಬಟ್ ಅದು ಮತ್ತೆ ರಿಟರ್ನ್ ತಗೊಂಬರೋಕ್ಕಾಗಲ್ಲ. ಅದನ್ನು ಬಹಳ ಪ್ರತಿಸ್ಪಂದಿಸಿ ಅಂತಕ್ಕಂಥ ರೀತಿಯಲ್ಲಿ ಬಹಳ ಸೊಗಸಾಗಿ ಹೇಳಿದಿರಿ. ನಿಮಗೂ ಬಹಳ ಖುಷಿ ಆಯಿತು ನಮಗೆ. ಇದೇ ವಿಷಯನ ಕುರಿತು ನಮ್ಮ ಶಂಕರ್ ಸರ್ ಅವರು ಏನು ಮಾತಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಶಂಕರ್ ಸರ್, ನಮಸ್ಕಾರ. ನಮಸ್ತೆ ಹರಿಪ್ರಕಾಶ್ ಸರ್, ಎಲ್ರಿಗೂ ನಮಸ್ತೆ. ಬೇಡ ಪ್ರತಿಕ್ರಿಯೆ ಇರಲಿ ಪ್ರತಿಸ್ಪಂದನೆ ಅನ್ನೋದು ಏನು ಒಂದು ಸಂವಹನ ಕಲೆ ನಾವು ಕಲಿಬೇಕು ಅಂತ ಹೇಳಿ ತಗೊಂಡ್ರೆ ಅದರಲ್ಲಿ ತುಂಬಾ ಮುಖ್ಯವಾದ ಅಂಶ ಇದು. ಬೇಡ ಪ್ರತಿಕ್ರಿಯೆ ಇರಲಿ ಪ್ರತಿಸ್ಪಂದನೆ.
ಈಗ ನಾವು ಪ್ರತಿಕ್ರಿಯೆ ಅಂತಂದ್ರೆ ಈಗ ಕೋಪದ ಭರದಲ್ಲಿ ಈಗ ಎದುರಿಗಿರೋರು ಏನೋ ಮಾತಾಡಿದ್ರು ಅಥವಾ ಅವ್ರು ಏನೋ ಆಕ್ಷನ್ ಮಾಡಿದ್ರು ಅಂದ ತಕ್ಷಣನೇ ಇಮಿಡಿಯೇಟ್ ರಿಯಾಕ್ಷನ್ ಕೊಡೋದು. ಇದು ನಾವು ಆ ಸಂದರ್ಭದಲ್ಲಿ ಯೋಚನೆ ಮಾಡ್ದಂಗೆ ಬರೀ ಕೋಪದಿಂದ ಅವ್ನಿಗೇನೋ ಒಂದು ಉತ್ತರ ಕೊಡ್ಬೇಕು ಅನ್ನೋ ಅನಿವಾರ್ಯದಿಂದ ಅದಕ್ಕೆ ರಿಯಾಕ್ಟ್ ಮಾಡೋದು ಪ್ರತಿಕ್ರಿಯೆ ಆಗಿರುತ್ತೆ. ಇದ್ರಲ್ಲಿ ನಾವು ಯಾವುದೇ ವಿವೇಚನೆಯುತವಾಗಿ ಯಾವುದೂ ಮಾತಾಡಿರೋದಿಲ್ಲ. ಇದೇನಾಗುತ್ತೆ ತುಂಬಾ ಸಂದರ್ಭದಲ್ಲಿ ಇದು ಮುಖ್ಯವಾಗಿ ಜಗಳಕ್ಕೆ ಕಾರಣ ಆಗುತ್ತೆ. ಅವನೇನೋ ಅಂದ, ಎದುರುಗಡೆ ಇರೋನೇನೋ ಅಂದ ಅಂತ ತಕ್ಷಣನೇ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡಕ್ ಹೋಗ್ಬಾರ್ದು. ಒಂದ್ ಸ್ವಲ್ಪ ಆ ಕ್ಷಣದಲ್ಲಿ ಸಂಯಮದಿಂದ ಇದ್ದು ಸ್ವಲ್ಪ ತಾಳ್ಮೆಯನ್ನ ಕಾಪಾಡ್ಕೊಂಡು ಒಂದಿಷ್ಟು ಯೋಚಿಸಿ, ಒಂದು ಕ್ಷಣನಾದ್ರೂ ಯೋಚಿಸಿ ಒಂದ್ ಸಂಯಮದಿಂದ ಯೋಚನೆ ಮಾಡಿ ವಿವೇಕಯುತವಾಗಿ ಅವನಿಗೆ ಪ್ರತಿಸ್ಪಂದನೆ ಕೊಡ್ಬೇಕು. ಈಗ ಹೆಂಗೆ ಆಡಿದ್ರೆ ಹೋಯ್ತು ಅನ್ನೋ ಕಾರಣದಿಂದ ಮಾತನ್ನ ವಿವೇಕಯುತವಾಗಿ ಯೋಚನೆ ಮಾಡಿ ಆಡೋದ್ರಿಂದ ಅದು ನಮಗೂ ತುಂಬಾ ಅನುಕೂಲ ಆಗುತ್ತೆ. ಯಾವುದೇ ಜಗಳಕ್ಕೆ ಆಸ್ಪದ ಮಾಡ್ಕೊಡಲ್ಲ. ಈ ಪ್ರತಿಕ್ರಿಯೆ ಅನ್ನೋದು ತಕ್ಷಣಕ್ಕೆ ನಾವು ಪ್ರತಿಕ್ರಿಯೆ ಅವ್ರು ಹೇಳಿದ್ದಕ್ಕೆ ಎದುರುಗಡೆ ಅವ್ರು ಹೇಳಿದ್ದಕ್ಕೆ ನಾವು ಪ್ರತಿಕ್ರಿಯೆ ಕೊಟ್ಕೊಂಡು ಹೋಗ್ತಾ ಇದ್ರೆ ಮಾತಿಗೆ ಮಾತು ಬೆಳೀತಾ ಇರತ್ತೆ. ಪ್ರತಿಕ್ರಿಯೆಯಿಂದ ಜಗಳ ಸ್ಟಾರ್ಟ್ ಆಗುತ್ತೆ. ಅದೇ ಪ್ರತಿಸ್ಪಂದನೆಯಿಂದ ನಾವೇನ್ ಮಾಡ್ತೀವಿ, ವಿವೇಕದಿಂದ ಏನ್ ಹೇಳ್ಬೋದು ಅಂತ ಹೇಳಿ ವಿವೇಕದಿಂದ ಯೋಚನೆ ಮಾಡಿ ಸಂಯಮದಿಂದ ಹೇಳ್ತೀವಿ. ಆ ಕ್ಷಣ ಏನಾಗುತ್ತೆ ಅಂದ್ರೆ ಅದು ನಮಗೂ ಒಳ್ಳೇದು, ಶಾಂತಿಯನ್ನು ಕಾಪಾಡ್ಕೊಂಡಂಗ ಆಗುತ್ತೆ. ಆದ್ರೆ ಅದು ಸಂಬಂಧನೂ ಸುಧಾರಿಸ್ಕೊಂಡಂಗ ಆಗುತ್ತೆ. ಎದುರುಗಡೆ ಇರೋರ್ ಜೊತೆ ನೇರವಾಗಿ ಜಗಳಕ್ಕೆ ಬಿದ್ದಂಗ ಆಗಲ್ಲ. ಪ್ರತಿಸ್ಪಂದನೆ ಒಂದು ಉತ್ತಮವಾದ ರೀತಿ ಸ್ಪಂದನೆ, ಅದು ಮಾತಿಗೆ. ಪ್ರತಿಕ್ರಿಯೆಗಿನ ಪ್ರತಿಸ್ಪಂದನೆ ಕೊಡೋದು ತುಂಬಾ ಉತ್ತಮ. ನಾವು ಸಂವಹನ ಕಲೆಯಲ್ಲಿ ಇದು ತುಂಬಾ ಮಹತ್ವ. ಇದು ಈಗ ಪ್ರತಿಕ್ರಿಯೆ ಕೊಟ್ಕೊಂಡೇ ಹೋದ್ರೆ ಎಷ್ಟೋ ದೊಡ್ಡ ದೊಡ್ಡ ಅನಾಹುತಗಳೇ ಆಗೋಗ್ತವೆ. ಈಗ ಮೇಡಮ್ ಹೇಳಿದ್ರು, ಸಂಸಾರಗಳಲ್ಲಿ ಅದೇ ಆಗೋದು. ಬರೀ ಪ್ರತಿಕ್ರಿಯೆ ಮಾತಿಗೆ ಮಾತು ಬೆಳ್ಕೊಂಡು ಇಬ್ರು ಬೋತ್ ಸೈಡ್ ವಿವೇಕವನ್ನು ಕಳ್ಕೊಂಡು ಮಾತಾಡಬಾರ್ದು. ಒಬ್ಬರಾದ್ರೂ ಆಗ್ಲಿ ವಿವೇಕದಿಂದ ಪ್ರತಿಸ್ಪಂದನೆ ಕೊಟ್ರೆ ಆಗೋ ಅನಾಹುತಗಳನ್ನ ತಪ್ಪಿಸ್ಬೋದು ಅಂತ ಹೇಳ್ತಾ, ಇದು ತುಂಬಾ ಮಹತ್ವ. ಎಲ್ರಿಗೂ ಅನ್ವಯಿಸುತ್ತೆ. ಎಲ್ರೂ ಅಳವಡಿಸ್ಕೋಬೇಕಾದಂತ ವಿಚಾರ ಏನಂದ್ರೆ ಬೇಡ ಪ್ರತಿಕ್ರಿಯೆ, ಪ್ರತಿಸ್ಪಂದನೆ ಕೊಡೋದನ್ನ ಕಲ್ತ್ಕೋಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬಹಳ ಚೆನ್ನಾಗಿ ತಾಳ್ಮೆಯಿಂದ ಬಹಳ ಸೊಗಸಾಗಿ ಹೇಳಿದ್ರಿ ಸರ್. ವ್ಯಕ್ತಿತ್ವ ವಿಕಸನದಲ್ಲಿ ಪ್ರತಿಸ್ಪಂದನೆ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯತೆ ವಹಿಸುತ್ತೆ. ಎಲ್ಲರೂ ಸಹ ಅಳವಡಿಕೆ ಮಾಡ್ಕೊಳ್ಳಿ ಅಂತಕ್ಕಂಥ. ಪ್ರತಿಸ್ಪಂದನೆ ಅಂದ್ರೆ ಹೇಗಿರುತ್ತೆ, ಪ್ರತಿಕ್ರಿಯೆ ಅಂದ್ರೆ ಹೇಗಿರುತ್ತೆ, ಅವೆರಡು ಸಮ್ಮಿಲನ ಮಾಡಿ ಬಹಳ ಅರ್ಥೈಸಿದ್ರಿ. ಬಹಳ ಖುಷಿ ಆಯ್ತು ನಮಗೆ. ಇದೇ ವಿಷಯನ ಕುರಿತು ನಮ್ಮ ಶ್ರೀನಿವಾಸ ಮೂರ್ತಿ ಸರ್ ಏನ್ ಹೇಳ್ತಾರೆ ಅಂತ ನೋಡ್ತಾ ಹೋಗೋಣ. ಶ್ರೀನಿವಾಸ ಮೂರ್ತಿ ಸರ್ ನಮಸ್ಕಾರ. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ಬೇಡ ಪ್ರತಿಕ್ರಿಯೆ, ಇರಲಿ ಪ್ರತಿಸ್ಪಂದನೆ. ಪ್ರತಿಕ್ರಿಯೆ ಅಂದ್ರೆ ಕೇವಲ ಮರುತ್ತರ, ತಕ್ಷಣ ಉತ್ತರ ಕೊಡೋದು, ರೆಸ್ಪಾಂಡ್ ಮಾಡೋದು, ಹಿಂತಿರುಗಿ ಮಾತಾಡ್ಬಿಡೋದು. ಪ್ರತಿಸ್ಪಂದನೆ ಅಂದ್ರೆ ಆಲೋಚನೆ ಮಾಡಿ ಸಹಾನುಭೂತಿಯಿಂದ ಕೂಡಿ ಮಾತಾಡಬೇಕು. ಆಗ ಯಾವುದೇ ಜಗಳ ಆಗಲಿ ಮಾತುಕತೆ ವ್ಯತ್ಯಾಸ ಆಗಲ್ಲ. ರಿಯಾಕ್ಷನ್ ಕೊಡ್ತಾ ಇದ್ರೆ ವಾದ ಪ್ರತಿವಾದ ಹೆಚ್ಚಾದ್ರೆ ಅಲ್ಲಿ ಜಗಳ ಬರುತ್ತೆ. ನಾವು ಗೌರವಯುತವಾಗಿ ಮಾತಾಡಿದಾಗ ಅಲ್ಲಿ ನಂಬಿಕೆ ಪ್ರೀತಿ ಬೆಳೀತದೆ. ಆದ್ರಿಂದ ಮಾತು ಮುತ್ತಿನ ಹಾರದಂತಿರಬೇಕು. ಪ್ರತಿಸ್ಪಂದನೆ ಎದುರಿಗಿರುವ ವ್ಯಕ್ತಿಗೆ ಮನಸ್ಸು ಅವ್ರ ಮನಸ್ಸನ್ನ ಗೆಲ್ಲೋ ತರ ಇರ್ಬೇಕು. ನಾವು ಮಾತಾಡಿದ್ರೆ ಎದುರುಗಡೆ ಇರೋವ್ರ ಮನಸ್ಸನ್ನ ಗೆಲ್ಲಬೇಕು, ಆ ತರ ಇರಬೇಕು. ಇದು ಪ್ರತಿಸ್ಪಂದನೆ. ನನ್ನ ಒಂದೆರಡು ಮಾತನ್ನ ಹಾಡಿ ಮುಗಿಸ್ತೀನಿ. ಓಕೆ, ನಮಸ್ಕಾರ ಸರ್. ನಾವೇನು ಪ್ರತಿಸ್ಪಂದನೆ ಇದ್ದಂಥ ಸಂದರ್ಭದಲ್ಲಿ ಎದುರುಗಡೆ ಇರುವಂತಹ ವ್ಯಕ್ತಿಯನ್ನು ಗೆಲ್ಲಬಹುದು ಅನ್ನೋ ರೀತಿಯಲ್ಲಿ ಬಹಳ ಅನುಭವಪೂರ್ವಕ ಹೇಳಿದರು. ತಮಗೂ ಸಹ ಬಹಳ ನಮಸ್ಕಾರ ಹೇಳ್ತಾ ಇದೇ ವಿಷಯನ ಕುರಿತು ಹಿರಿಯರಾಗಿರುವಂತಹ ತಿಪ್ಪೇಸ್ವಾಮಿ ಸರ್ ಅವರು ಏನು ಹೇಳ್ತಾರೆ ಅಂತ ನೋಡ್ತಾ ಹೋಗೋಣ. ತಿಪ್ಪೇಸ್ವಾಮಿ ಸರ್ ನಮಸ್ಕಾರ. ಪ್ರತಿಕ್ರಿಯೆ ಬೇಡ, ಸ್ಪಂದನೆ ಇರಲಿ ಅಂತ ಒಂದು ಸಬ್ಜೆಕ್ಟ್ ಇದೆ. ಇದು ಒಳ್ಳೆ ವಿಷಯ. ಈಗ ನಾನೊಬ್ಬ ಸರ್ಕಾರಿ ಅಧಿಕಾರಿಯಾಗಿ ಕೆಲವು ಕಚೇರಿಗಳಲ್ಲಿ ಇಲಾಖೆಯಲ್ಲಿ ಕೆಲಸ ಮಾಡುವಾಗ ಸಾಕಷ್ಟು ಜನ ಏನೋ ಸಮಸ್ಯೆಗಳು ತಗೊಂಡು ನನ್ನ ಕಚೇರಿಗೆ ಬರ್ತಾರೆ. ಅವಾಗ ನಾವು ಏನು ಮಾಡ್ಬೇಕಂದ್ರೆ ಅವ್ರಿಗೆ ಬಂದ ತಕ್ಷಣ ಅವರೆಲ್ಲ ಕಿತ್ತಾಡ್ಕೊಂಡು ಬಂದಿರ್ತಾರೆ, ವೈಷಮ್ಯದಿಂದ ಬಂದಿರ್ತಾರೆ. ನಾವು ಸಮಾನದಿಂದ ಅವರೆಲ್ಲ ಕುಂದಿಸ್ಕೊಂಡು ಸಮಾಧಾನ ಮಾತಾಡಿ ಕಳಿಸಿ ಆಮೇಲೆ ಇದನ್ನು ಪರಿಹಾರ ಮಾಡ್ತೀವಿ ಅಂತೇಳಿ ಅವ್ರಿಗೆ ಸ್ಪಂದನೆ ಮಾಡಿ ಕಳಿಸಿದ್ರೆ, ಅದೇ ಒಂದು 15 ದಿವಸ ತಿಂಗಳಲ್ಲಿ ಬಿಟ್ಟರೆ ಅವರೇ ಹೊಂದಾಣಿಕೆ ಮಾಡ್ಕೊಂಡು ಬಂದಿರ್ತಾರೆ. ಮತ್ತೆ ಇಂಥವು ಎಷ್ಟೋ ಸಮಸ್ಯೆಗಳು ನಾನು ನೋಡಿದ್ದೀನಿ. ಹಾಗಾಗಿ ನಾವು ಇಮ್ಮಿಡಿಯೇಟ್ ಪ್ರತಿಕ್ರಿಯೆ ಮಾಡಬಾರ್ದು. ಅವ್ರು ಏನೋ ಸಮಸ್ಯೆ ಹೇಳಿದ್ರು ನಾವು ಆರಿಸ್ಬೇಕು, ಅವ್ರಿಗೆ ಸ್ಪಂದನೆ ಮಾಡಬೇಕು. ಒಳ್ಳೆ ಪ್ರತಿಕ್ರಿಯೆ ಕೊಟ್ಟು ಆಯ್ತಪ್ಪ ನಮ್ಮ ಸಾಹೇಬರು ನಮ್ಮ ಸಮಸ್ಯೆಗಳು ಕೇಳಿದ್ರು, ನಮ್ಮ ಬಗೆಹರಿಸ್ತಾರೆ ಅಂತೇಳಿ ಅವ್ರ ಮನೋಭಾವದಿಂದ ಹೋಗ್ತಾರೆ. ಆಮೇಲೆ ಕೊನೆಗೆ ಸ್ವಲ್ಪ 15 ದಿವಸ ತಿಂಗಳು ಬಿಟ್ಟರೆ ಅವರೇ ಸರಿ ಮಾಡ್ಕೊಂಡು ಬಂದಿರ್ತಾರೆ. ಈ ತರ ಎಷ್ಟೋ ಸಮಸ್ಯೆಗಳು ಅವರವರ ಪರಿಹಾರ ಆಗ್ತಾ ಇದೆ. ಅದರಿಂದ ನಾವು ಇಮ್ಮಿಡಿಯೇಟ್ ಪ್ರತಿಕ್ರಿಯೆ ಮಾಡಬಾರ್ದು. ಯಾವುದೇ ಒಂದು ಏನೋ ಸಮಸ್ಯೆ ಹೇಳಿದ್ರು ಏನೋ ಒಂದು ಬಂದ್ರೂ ನಾವು ಯಾರಿಗೇನೋ ವ್ಯಕ್ತಿಗೆ ಇಮ್ಮಿಡಿಯೇಟ್ ಸ್ಪಂದನೆ ಮಾಡಬಾರ್ದು. ತಾಳ್ಮೆಯಿಂದ ವರ್ತಿಸಿ ಅವ್ರು ಸಮಾಧಾನ ಮಾಡಿ ಕಳಿಸ್ಬೇಕು. ತದನಂತರ ಆ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತೇಳಿ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಹಿರಿಯರು ಬಹಳ ಚೆನ್ನಾಗಿ ಹೇಳಿದ್ರು.
ಕಾಲವೇ ಸಮಯ, ಕಾಲವನ್ನು ಅವಕಾಶ ಕೊಡಬೇಕು, ಒಂದು ತಾಳ್ಮೆ ಅಂತಕ್ಕಂಥದ್ದು ಇರಬೇಕು. ಒಂದು ತಕ್ಷಣ ಪ್ರತಿಕ್ರಿಯೆಯನ್ನು ಕೊಡದೆ ಅದು ಕಾಲಾವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಅದು ಪರಿಹಾರ ತಾನಾಗಿ ಸಿಗುತ್ತೆ ಅಂತಕ್ಕಂಥದ್ದನ್ನು ಬಹಳ ಸೊಗಸಾಗಿ ಹೇಳಿದ್ರಿ. ಅವ್ರಿಗೆ ತಿಪ್ಪೇಸ್ವಾಮಿ ಸರ್ ಅವರಿಗೆ ನಮಸ್ಕಾರ, ಬಹಳ ಸೊಗಸಾಗಿ ಹೇಳಿದ್ರಿ. ಅದೇ ರೀತಿಯಲ್ಲಿ ಶೈಲಜಾ ಮೇಡಮ್ ಅವರು ಟೀಚರ್, ಅವ್ರು ಏನು ಹೇಳ್ತಾರೆ ಈ ವಿಷಯವನ್ನು ಕುರಿತು ನೋಡೋಣ. ಶೈಲಜಾ ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಬೇಡ ಪ್ರತಿಕ್ರಿಯೆ ಇರಲಿ ಪ್ರತಿಸ್ಪಂದನೆ ಅಂತಕ್ಕಂಥದ್ದು ನಮ್ಮ ಒಂದು ವ್ಯಕ್ತಿತ್ವವನ್ನು ವಿಕಾಸ ಮಾಡ್ಕೊಳ್ಳೋದಕ್ಕೆ ಒಂದು ಉತ್ತಮ ಮಾರ್ಗದರ್ಶಿ ಸಲಹೆ ಅಂತ ಹೇಳ್ಬೋದು ಸರ್. ಬದುಕಿನಲ್ಲಿ ಅನೇಕ ಸನ್ನಿವೇಶಗಳು ಬರ್ತವೆ. ಆ ಸನ್ನಿವೇಶಗಳು ನಮ್ಮ ವ್ಯಕ್ತಿತ್ವವನ್ನು ಪರೀಕ್ಷೆ ಮಾಡುವಂತೆ ಇರುತ್ತೆ. ಅಂದ್ರೆ ನಾವು ತಕ್ಷಣವೇ ಕೋಪದಿಂದ ಪ್ರತಿಕ್ರಿಯೆ ಕೊಡ್ತೀವ ಅಥವಾ ಇಲ್ಲದೆ ವಿಚಾರ ಮಾಡಿ ಪ್ರತಿಸ್ಪಂದನೆಯನ್ನ ಕೊಡ್ತೀವ ಅನ್ನೋ ಒಂದು ಆಧಾರದ ಮೇಲೆ ನಮ್ಮ ವ್ಯಕ್ತಿತ್ವ ಅಂತಕ್ಕಂಥದ್ದಲ್ಲಿ ನಿರ್ಧಾರ ಆಗುತ್ತೆ. ಅದಕ್ಕೆ APJ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳ್ತಾರೆ, ಯಾರು ಕಷ್ಟದ ಸಮಯದಲ್ಲಿ ತಾಳ್ಮೆಯನ್ನು ವಹಿಸುತ್ತಾರೋ ಅವರೇ ನಿಜವಾದ ನಾಯಕರಾಗ್ತಾರೆ ಅಂತ. ಹಾಗಾಗಿ ಆ ಸಂದರ್ಭದಲ್ಲಿ ತುಸು ನಾವು ತಾಳ್ಮೆ ವಹಿಸುವಷ್ಟು ವ್ಯವಧಾನ ಬೆಳೆಸ್ಕೊಂಡ್ರೆ ಒಳ್ಳೇದು ಕೆಟ್ಟದು ಅನ್ನೋದು ಅಂತಕ್ಕಂಥದ್ದು ವಿವೇಚನೆ ಮಾಡೋದಕ್ಕೆ ಸಮಯ ಸಿಗುತ್ತೆ. ಪ್ರತಿಕ್ರಿಯೆ ಅಂದ್ರೆ ತಕ್ಷಣ ಕೋಪಗೊಳ್ಳುವುದಾಗಿರ್ಬೋದು ಅಥವಾ ಆಲೋಚನೆ ಇಲ್ಲದೆ ಮಾತಾಡುವಂಥದ್ದಾಗಿರ್ಬೋದು. ಹಾಗೆ ಒಂದು ನಮ್ಗೆ ಇಲ್ಲಿ ನಂತರ ಅದ್ರ ಬಗ್ಗೆ ಪಶ್ಚಾತ್ತಾಪ ಪಟ್ಕೊಳ್ಳೋದು ಸಹಜವಾಗಿರುತ್ತೆ ಪ್ರತಿಕ್ರಿಯೆಯಲ್ಲಿ. ಆದ್ರೆ ಈ ಒಂದು ಪ್ರತಿಸ್ಪಂದನೆ ಅಂದ್ರೆ ಅಲ್ಲಿ ಶಾಂತ ಮನಸ್ಸಿರುತ್ತೆ, ವಿವೇಚನೆ ಮಾಡ್ತಾರೆ, ಗೌರವದಿಂದ ತಮ್ಮ ವಿಚಾರಗಳನ್ನ ಅಭಿವ್ಯಕ್ತಿ ಮಾಡ್ತಾರೆ. ಈ ಪ್ರತಿಕ್ರಿಯೆಯನ್ನ ನಾವು ಬೆಂಕಿ ತರ ಅದು ಸಂಬಂಧಗಳನ್ನ ಸ್ನೇಹವನ್ನ ಇದೇನಾಗತ್ತೆ ಒಂದು ಇತಿಶ್ರೀ ಹಾಡ್ಬಿಡುತ್ತೆ. ಆದ್ರೆ ನಿಧಾನವಾಗಿ ನಾವು ಅವರಿಗೆ ಪ್ರತಿಸ್ಪಂದನೆಯನ್ನ ಮಾಡೋದ್ರಿಂದ ಅದು ಬೆಳಕಿನ ತರ ಮತ್ತೆ ಹೊಸ ಸಂಬಂಧಗಳಿಗೆ ಅದು ನಾಂದಿ ಆಡುತ್ತೆ. ಹಾಗಾಗಿ ಬದುಕಿನಲ್ಲಿ ನಾವು ಗಾಂಧೀಜಿಯವರು ಹೇಳೋದು ಇಲ್ಲಿ ಒಂದು ಮಾತು ಪ್ರಸ್ತುತ ಅನ್ಸುತ್ತೆ, ಕೋಪದಿಂದ ಗೆಲ್ಲಕ್ಕಾಗಲ್ಲ, ಕೋಪವನ್ನ ಶಾಂತಿ ಪ್ರೀತಿಯಿಂದ ಮಾತ್ರ ನಾವು ಗೆಲ್ಲಕ್ ಸಾಧ್ಯ. ಹಾಗಾಗಿ ಕೋಪಕ್ಕೆ ಕೋಪವೇ ಉತ್ತರ ಅಂತ ಅನ್ನಂಗಿದ್ರೆ ಇಡೀ ಜಗತ್ತು ಅಂದವಾಗ್ತಿತ್ತು ಅಂತ ಸಹ ಅವ್ರು ಹೇಳ್ತಾರೆ. ಹೀಗಾಗಿ ನಾವು ಇಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ಸ್ವಲ್ಪ ನಾವು ಆವೇಶ ನಮ್ಗೆ ಏನಾದ್ರೂ ಒಂದು ಟೀಕೆ ಇಂಥ ಸಂದರ್ಭಗಳು ಬಂದಾಗ ಅಥವಾ ಏನಾದ್ರೂ ನಮ್ಮ ಸ್ವಾಭಿಮಾನ ಘನತೆ ಗೌರವ ಚ್ಯುತಿ ಬಂದಾಗ ಸಡನ್ ಆಗಿ ಏನಾಗ್ಬಿಡುತ್ತೆ, ನಾವು ಮಾನಸಿಕ ಉದ್ವೇಗಕ್ಕೊಳಗಾಗ್ಬಿಡ್ತೀವಿ. ಆ ಸಂದರ್ಭದಲ್ಲೇ ನಾವು ತುಸು ವಿವೇಚನೆಯನ್ನ ತೆಗೆದುಕೊಳ್ಳುವಷ್ಟು ತಾಳ್ಮೆ ನಮ್ಮಲ್ಲಿ ಇರ್ಬೇಕಾಗತ್ತೆ. ಆಗ ನಮ್ಮ ಮಾತಿಗೆ ಒಂದು ಅರ್ಥ ಅಂತಕ್ಕಂಥದ್ದು ಬರುತ್ತೆ. ಪ್ರತಿಕ್ರಿಯೆ ಕೊಡೋದು ಸುಲಭ, ಆದ್ರೆ ಪ್ರತಿಸ್ಪಂದನೆ ಮಾಡೋದು ಸಾಧನೆ. ಅದೊಂದು ನಿತ್ಯ ನಾವು ಹಲವಾರು ಸನ್ನಿವೇಶಗಳಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಅಭ್ಯಾಸ ಮಾಡ್ತಾ ನಮ್ಮನ್ನ ನಾವು ಸುಧಾರಿಸ್ಕೊಳ್ಳುತ್ತಾ ನಮ್ಮ ವ್ಯಕ್ತಿತ್ವವನ್ನ ಮೆರುಗುಗೊಳಿಸ್ಕೋಬಹುದು ಅಂತ ಹೇಳ್ತೀನಿ ಸರ್. ಇದೊಂದು ನಮ್ಮ ಬದುಕಿನ ಮಂತ್ರ ತರ ಆಗಿದ್ರೆ ಚೆನ್ನಾಗಿರುತ್ತೆ. ಇರಲಿ ಪ್ರತಿಸ್ಪಂದನೆ ಬೇಡ ಪ್ರತಿಕ್ರಿಯೆ ಅಂತಕ್ಕಂಥದ್ದು. ಧನ್ಯವಾದಗಳು ಸರ್. ಬಹಳ ಸೊಗಸಾಗಿ ಹೇಳಿದ್ರಿ ಮೇಡಮ್. ಪ್ರತಿಸ್ಪಂದನೆ ಅಂತಕ್ಕಂಥದ್ದು ನಮ್ಮ ವ್ಯಕ್ತಿತ್ವವಾಗಬೇಕು. ಆ ವ್ಯಕ್ತಿತ್ವ ಒಂದು ಮಂತ್ರವಾಗಬೇಕು. ಆ ಮಂತ್ರವಾದಂಥ ಸಂದರ್ಭದಲ್ಲಿ 4 ಜನಕ್ಕೆ ನಾವು ಸಹ ಪರಿಚಯ ಆಗ್ತೀವಿ ಅಂತಕ್ಕಂಥದ್ದನ್ನು ಬಹಳ ಸೊಗಸಾಗಿ ಹೇಳಿದಿರಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮೆಲ್ಲ ಆನ್ಲೈನ್ ಅಭ್ಯರ್ಥಿಗಳು ಹೇಗೆ ವಿವಿಧ ರೀತಿಯಲ್ಲಿ ವಿವರಿಸಿದ್ರು ಅಂತಕ್ಕಂಥದ್ದು. ಈ ವಿಷಯವನ್ನು ಕುರಿತು ನೀವು ಅನಿಸಿಕೆಯನ್ನು ವ್ಯಕ್ತಪಡಿಸಲು ಕಾಮೆಂಟ್ ಮಾಡಿ. ಈ ಒಂದು ವಿಷಯ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ. ಈ ವಿಷಯವನ್ನು ಬೇರೆ ಕಡೆ ರವಾನಿಸಬೇಕಂತಂದ್ರೆ ಶೇರ್ ಮಾಡಿ. ಇನ್ನು ಈ ಒಂದು ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂಥೇಳಿ ತಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.